ಧಿಕ್ಕಾರ 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 ದೇಶದ್ರೋಹಿ ಕಾಂಗ್ರೆಸ್ಸಿಗೆ ಧಿಕ್ಕಾರ ಧಿಕ್ಕಾರ ದೇಶದ್ರೋಹಿ ಕಾಂಗ್ರೆಸ್ಸಿಗೆ ಧಿಕ್ಕಾರ ಧಿಕ್ಕಾರ ದೇಶದ್ರೋಹಿ ಕಾಂಗ್ರೆಸ್ಸಿಗೆ ಧಿಕ್ಕಾರ ಧಿಕ್ಕಾರ. ಏನು ನಿನ್ನೆ ದಿವಸ ರಾಜ್ಯಸಭೆಗೆ ನಡೆದಂಥ ಚುನಾವಣೆಯಲ್ಲಿ ನಾಸೀರ್ ಹುಸೇನ್ ತಕ್ಕಂಥವರು ಏನು ನಿನ್ನೆ ಗೆದ್ದಿದ್ದೀನಿ ಅಂತ ಹೇಳಿ ಆ ಮನುಷ್ಯ ಎರಡನೇ ಬಾರಿ ರಾಜ್ಯಸಭೆಗೆ ಆಯ್ಕೆ ಆಗ್ತಾ ಇದ್ದಾರೆ ಅಂತ ಆಯ್ಕೆ ಆದಂಥ ಸಂದರ್ಭದಲ್ಲಿ 135 ವರ್ಷ ಇತಿಹಾಸ ನಮ್ಮದು ರಾಷ್ಟ್ರೀಯ ಪಕ್ಷ ಅಂತ ಹೇಳುವಂಥ ಒಂದು ಕಾಂಗ್ರೆಸ್ ಪಕ್ಷ, ಈ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟಿ ಅಂತ ಹೇಳ್ತಕ್ಕಂಥ ಒಂದು ಕಾಂಗ್ರೆಸ್ ಪಕ್ಷ, ಆ ಕಾಂಗ್ರೆಸ್ ಪಕ್ಷದ ಒಬ್ಬ ಸದಸ್ಯ ಸೀನಿಯರ್ ಮೆಂಬರ್ ಆ ಮನುಷ್ಯ ಹೇಳ್ತಾನೆ, ಆ ಮನುಷ್ಯನ ಸಮ್ಮುಖದಲ್ಲಿ ಪಕ್ಕದಲ್ಲಿ ನೆನ್ನೆ ಆ ಗೆದ್ದಂಥ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಜೈಕಾರ ಆಗಿರ್ತಕ್ಕಂಥದ್ದು. ನಾವು ಇಡೀ 6.5 ಕೋಟಿ ಏನು ಕನ್ನಡಿಗರು ಇವತ್ತು ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇದ್ದೀರಿ, ಅದಕ್ಕೆ ಅಂಥವ್ರು ಒಂದು ಹೃದಯ ಭಾಗ ವಿಧಾನಸೌಧ, ಅಂಥ ಒಂದು ಶಕ್ತಿ ಸೌಧ ವಿಧಾನಸೌಧದಲ್ಲಿ ಆ ನಾಸೀರ್ ಹುಸೇನು ಗೆದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಏನು ಪಾಕಿಸ್ತಾನಕ್ಕೆ ಜೈಕಾರ ಕೂಗಿರ್ತಕ್ಕಂಥದ್ದು. ನಾನು ಮೊದಲನೇದಾಗಿ ಅದನ್ನು ಪಕ್ಷದ ವತಿಯಿಂದ ಒಬ್ಬ ಭಾರತೀಯನಾಗಿ ಅದನ್ನು ಖಂಡಿಸ್ತಾ ಇದ್ದೀನಿ. ಕಾಂಗ್ರೆಸ್ ಪಕ್ಷಕ್ಕೆ ಧಿಕ್ಕಾರ ಹೇಳ್ತಾ ಇದ್ದೀರಿ. ಅಷ್ಟಾಗಿ ಕಾಂಗ್ರೆಸ್ ಪಕ್ಷದ ನಮ್ಮ ಪತ್ರಕರ್ತರು ಹೋಗಿ ಕೇಳ್ತಾರೆ, ನಿಮ್ಮ ಒಬ್ಬ ಕಾರ್ಯಕರ್ತ ಈ ರೀತಿ ಘೋಷಣೆ ಕೂಗಿದ್ರಲ್ಲ ಅಂತೇಳಿ. ಆ ಪತ್ರಕರ್ತರ ಮೇಲೆ ಎಗರಿ ಬೀಳ್ತಾನೆ ಮನುಷ್ಯ, ಅವ್ರು ಮಾಡಿರೋದು ಸರಿ ಅಂತೇಳಿ ವಾದ ಮಾಡಿ ಅವ್ರನ್ನೇ ಜೋರಾಗಿ ಗದರಿ ಮುಂದಕ್ಕೆ ಹೋಗ್ತಾನೆ. ಅಂದರೆ ಕಾಂಗ್ರೆಸ್ನ ಸಂಸ್ಕೃತಿ, ಕಾಂಗ್ರೆಸ್ ಪಕ್ಷದ ಸಂಸ್ಕೃತಿ ಯಾವ ರೀತಿ ಇದೆ ಅಂತೇಳಿ ತಾವು ಅರ್ಥ ಮಾಡ್ಕೊಳ್ಬಹುದು. ಹಾಗಾಗಿ ಕಾಂಗ್ರೆಸ್ ಪಕ್ಷ ಹೇಳ್ತಕ್ಕಂಥದ್ದು ವೇದಾಂತ ಸಿದ್ಧಾಂತ, ಮಾಡ್ತಕ್ಕಂಥದ್ದು ಬರೀ ದೇಶದ್ರೋಹದ ಕೆಲಸ. ಕಾಂಗ್ರೆಸ್ ಪಕ್ಷದ ನಿನ್ನೇನು ವಿಧಾನಸೌಧದಲ್ಲಿ ಏನು ಅವರೇನು ಘೋಷಣೆ ಕೂಗಿದ್ದಾರೆ ಅದನ್ನು ಒಬ್ಬ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳ ಆದಿಯಾಗಿ KPCC ಅಧ್ಯಕ್ಷ ಆದಿಯಾಗಿ ಯಾರು ಒಬ್ಬರು ಆ ಘಟನೆಯನ್ನು ಖಂಡನೆ ಮಾಡಲಿಲ್ಲ. ಆದರೆ ಅಂಥ ಒಂದು ಮನಸ್ಥಿತಿ ಇರತಕ್ಕಂಥ ಕಾಂಗ್ರೆಸ್ ಪಕ್ಷದವರು ಇಡೀ 6.5 ಕೋಟಿ ಜನ ಕಾಂಗ್ರೆಸ್ ಪಕ್ಷದ ಮನಸ್ಥಿತಿ ಯಾವ ರೀತಿ ಇದೆ, ಕಾಂಗ್ರೆಸ್ ಪಕ್ಷಕ್ಕೆ ಬೇಕಾಗಿರ್ತಕ್ಕಂಥದ್ದು ಬರೀ ಅಧಿಕಾರ, ಅವ್ರಿಗೆ ದೇಶಭಕ್ತಿ ಆಗಲಿ ದೇಶದ ಬಗ್ಗೆ ಅಭಿಮಾನ ಆಗಲಿ ಯಾವುದು ಸಹ ಇಲ್ಲ. ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಏನಿವತ್ತು ನಾವು ಅಲ್ಪಸಂಖ್ಯಾತರ ಪರ, ಇವತ್ತೊಂದು ದಿವಸ ಏನು ದಲಿತರ ಪರವಾಗಿ ನಾವು ಇದ್ದೀವಿ ಅಂತಲೇ ಹೇಳ್ತಾರೆ, ಅವ್ರನ್ನ ಬರೀ ಮತ ಬ್ಯಾಂಕ್ ಆಗಿ ಮಾತ್ರ ಪರಿವರ್ತನೆ ಮಾಡ್ಕೊಂಡಿದ್ದಾರೆ. ಇದುವರೆಗೂ ಸಹ ಕಾಂಗ್ರೆಸ್ ಪಕ್ಷ ಮಾಡ್ಕೊಂಬಂದಿರ್ತಕ್ಕಂಥದ್ದು ಬರೀ ದೇಶದ್ರೋಹದ ಕೆಲಸ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಏನಿವತ್ತು ನಿನ್ನೆ ನಡೆದಿರ್ತಕ್ಕಂಥ ಘಟನೆ ಇಡೀ ಅದು ವಿಧಾನಸೌಧದಲ್ಲಿ ಘಟನೆ ನಡೆದಿದೆ. ಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹ ಮಾಡ್ತೀನಿ, ಯಾಕೆಂತಂದರೆ ಅವ್ರನ್ನ ಕೂಡಲೇ ಯಾರು ನಿನ್ನೆ ಘೋಷಣೆ ಕೂಗಿದ್ದಾರೆ ಅವ್ರನ್ನ ಕೂಡಲೇ ಬಂಧಿಸಬೇಕು. ಇಲ್ಲ ಅಂತಂದರೆ ನಾವು ಮಾನ್ಯ ರಾಜ್ಯಪಾಲರಿಗೆ ನಾವು ಎಲ್ಲ ಹೋಗಿ ರಾಜ್ಯಪಾಲರನ್ನ ಭೇಟಿ ಮಾಡಿ ರಾಜ್ಯಪಾಲರಿಗೆ ನಾವು ಮನವಿ ಮಾಡ್ತೀರಿ, ಕೂಡಲೇ ಯಾರು ಈ ದೇಶದ್ರೋಹದ ಒಂದು ಪಾಕಿಸ್ತಾನದ ಪರ ಘೋಷಣೆ ಕೂಗಿದ್ದಾರೆ ಅವ್ರನ್ನ, ಮತ್ತು ಏನು ನಾಸೀರ್ ಹುಸೇನು ಅವರ ಭಾವನೆಯೂ ಅದೇ ರೀತಿ ಇದೆ, ಅವ್ರನ್ನ ರಾಜ್ಯಸಭೆಯಿಂದ ಏನೇನೆ ಅವರು ಆಯ್ಕೆ ಆಗಿದ್ದಾರೆ ಅವ್ರನ್ನ ಅಸಿಂಧುಗೊಳಿಸಲಿಕ್ಕೆ ಮಾನ್ಯ ರಾಜ್ಯಪಾಲರು ಕೇಂದ್ರದ ಏನು ಗೌರವಾನ್ವಿತ ಅವರ ಸ್ಪೀಕರ್ ಅವ್ರಿಗೆ ಅವರು ಯಾರು ಉಪಾಧ್ಯಕ್ಷರು ಏನು ನಮ್ಮ ಸ್ಪೀಕರ್ ಅವ್ರಿಗೆ ಕೊಟ್ಟು ಅವ್ರನ್ನ ಕೂಡಲೇ ಆ ಸ್ಥಾನದಿಂದ ಅವ್ರನ್ನ ಅನರ್ಹಗೊಳಿಸಲಿಕ್ಕೆ ಕ್ರಮ ವಹಿಸಬೇಕು ಅಂತೇಳಿ ತಾನು ತಮ್ಮ ಮುಖಾಂತರ ಆಗ್ರಹ ಪಡಿಸ್ತೀನಿ. ನೋಡಿ, JDS ಪಕ್ಷದಿಂದ ಭೂಪೇಂದ್ರ ರೆಡ್ಡಿ ಅವ್ರನ್ನ ಅಭ್ಯರ್ಥಿ ಮಾಡಿದ್ದು, ಇವತ್ತು JDS ಪಕ್ಷ NDA ಪಕ್ಷದ ಅಂಗಪಕ್ಷ, NDA ಪಕ್ಷದ ಅಂಗಪಕ್ಷವಾಗಿ ಎಲ್ಲ ಎರಡೂ ಪಕ್ಷದ ಮುಖಂಡರು ಒಗ್ಗಟ್ಟಾಗಿ ತೀರ್ಮಾನ ಮಾಡಿ NDA ಅಭ್ಯರ್ಥಿಯಾಗಿ ನಮ್ಮಲ್ಲೇನು ಹೆಚ್ಚುವರಿ ಮತಗಳಿದ್ವು, ಭಾರತೀಯ ಜನತಾ ಪಾರ್ಟಿಯಲ್ಲಿ ಹೆಚ್ಚುವರಿ ಮತಗಳಿದ್ವು, ಆ ಮತ ಹರಿದು ಹಂಚೋಗಬಾರ್ದು ಅಂತೇಳಿ ಏನು ಕಾಂಗ್ರೆಸ್ನವರು ಬಬ್ಬೆ ಹೊಡಿತಿದ್ರಲ್ಲ, JDSನವರು 12 ಜನ ನಮ್ಮ ಪಕ್ಷಕ್ಕೆ ಬರ್ತಾರೆ, 13 ಜನ ಬರ್ತಾರೆ ಅಂತೇಳಿ ನಮ್ಮ ಪಕ್ಷದ 19 ಜನ ಶಾಸಕರು ಒಗ್ಗಟ್ಟಿನಿಂದಿದ್ದಾರೆ, ಪಕ್ಷದ ಪರವಾಗಿ ತೀರ್ಮಾನ ಮಾಡ್ತಾರೆ ಅಂತೇಳಿ ತೋರಿಸ್ಕೊಡ್ಲೇಬೇಕು ಅಂತೇಳಿ ನಮ್ಮ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರಂತ ಕುಮಾರಣ್ಣವರು ಆ ಒಂದೇ ಒಂದು ದೃಷ್ಟಿಯಿಂದ ಆತ್ಮಸಾಕ್ಷಿ ಮತ ಕೊಡಿ ಅಂತೇಳಿ ಹೇಳಿದರು. ನೀವು ಹಿಂದೆ ನೋಡಿದ್ದೀರಿ ಕಾಂಗ್ರೆಸ್ ಪಕ್ಷ ಯಾವ್ಯಾವ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಅಧಿಕಾರ ಮಾಡಿದ್ದಾರೆ. ಹೋದ ಬಾರಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ, ಇದೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ
ಆವತ್ತು ಸಹ JDS ಪಕ್ಷದವ್ರನ್ನ 7 ಜನ ಕ್ರಾಸ್ ಔಟ್ ಮಾಡಿಸಿದ್ರು. ಈಗ ನಿನ್ನೆ ಭಾರತೀಯ ಜನತಾ ಪಾರ್ಟಿಯವರು 2 ಕ್ರಾಸ್ ಔಟ್ ಮಾಡಿಸಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಪಕ್ಷ ಇವತ್ತು ಒಂದು ರಾಷ್ಟ್ರೀಯ ಪಕ್ಷ ಉಳಿದಿಲ್ಲ. ನೀವು ನೋಡ್ತಾ ಇದ್ದೀರಿ, ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ಕೆಲವೇ ಬೆರಳೆಣಿಕೆಯಷ್ಟು ರಾಜ್ಯದಲ್ಲಿ ಮಾತ್ರ ಇರತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ. ಕರ್ನಾಟಕ ರಾಜ್ಯದಲ್ಲಿ ಇದೆ, ಆದರೆ ಇಡೀ ದೇಶದಲ್ಲಿ ಇವತ್ತು ಒಂದು ರಾಷ್ಟ್ರೀಯ ಪಕ್ಷ ಉಳಿದಿಲ್ಲ. ಪ್ರಾದೇಶಿಕ ಪಕ್ಷಗಳ ಮುಖಂಡರ ಮುಂದೆ ಹೋಗಿ ಇವತ್ತು ಅವರು ಯಾವ ರೀತಿ ಗೋಗರಿತಾ ಇದ್ದಾರೆ ಅಂತೇಳಿ ತಾವೆಲ್ಲ ನೋಡ್ತಾ ಇದ್ದೀರಿ. ಅದೇ ರೀತಿ ಏನು ಮಹನೀಯರು ಇವತ್ತು ಹಿಂದೆ ಇಡೀ ಭಾರತ ದೇಶವನ್ನು ಒಗ್ಗೂಡಿಸಲಿಕ್ಕೆ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿ ಎಷ್ಟು ಜನ ಪ್ರಾಣತ್ಯಾಗ ಮಾಡಿದ್ದಾರೆ. ಆದರೆ ಇವತ್ತು ಈ ಕಾಂಗ್ರೆಸ್ ಪಕ್ಷ ಇವತ್ತೇನು ರಾಹುಲ್ ಗಾಂಧಿಯವ್ರ ನೇತೃತ್ವದಲ್ಲಿ ಇವತ್ತು ಭಾರತ್ ಜೋಡೋ ಮತ್ತು ನ್ಯಾಯಯಾತ್ರೆ ಅಂತೇನು ಹೊರಟಿದ್ದಾರಲ್ಲ, ಇದು ಇವರು ಅದು ನ್ಯಾಯಯಾತ್ರೆ ಅಲ್ಲ, ಭಾರತವನ್ನು ಚಿತ್ರಗೊಳಿಸ್ತಕ್ಕಂಥ ಹುನ್ನಾರ ಇದರಲ್ಲಿ ಅಡಗಿದೆ ಅಂತೇಳಿ ನಿನ್ನೆ ನಡೆದಂಥ ಘಟನೆಯಿಂದ ತಾವೆಲ್ಲರೂ ಕಾಂಗ್ರೆಸ್